ತುಂಬ ಸೀರಿಯಸ್ ಅಂತ ಹೇಳಿ ಕಂಡೀಷನಲ್ಲಿ ಬಂದವರೆಲ್ಲ ಕೂಡ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ದೇವರ ಮೂಲಗಂಧವನ್ನು ತೆಗೆದುಕೊಂಡು ಹೋಗಿ ಮೃತ್ಯುಂಜಯ ಜಪ ಅಂತ ಹೇಳುವಂಥ ಒಂದು ಸಂಕಲ್ಪ ವಿಶೇಷ ಪೂಜೆ ಉಂಟು. ಅದನ್ನು ಮಾಡಿಸಿದ್ರಿಂದ ತುಂಬ ಜನ ಈ ದೇವಸ್ಥಾನಕ್ಕೆ ಏನು ಭೂಮಿಯ ಕೊರತೆ ಇದೆ ಇದನ್ನು ನೀಗಿಸಲಿಕ್ಕೆ ನಾವು ಬೇರೆ ಬೇರೆ ಸರ್ಕಸ್ಗಳು ಮಾಡ್ತಾ ಇದ್ದೇವೆ. ಅತಿ ಪ್ರಾಚೀನವಾದಂಥ ದೇವಸ್ಥಾನ ನಮ್ಮ ಅನಂತೇಶ್ವರಿ ಬಿಟ್ಟರೆ ಇದು ಬನ್ನಂಜೆ ಮಹಾಲಿಂಗೇಶ್ವರ. ಪರ್ಯಾಯ ಸ್ವಾಮೀಜಿಗಳು ಪರ್ಯಾಯಕ್ಕೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಬಂದು ಈ ಮಹಾಲಿಂಗೇಶ್ವರನನ್ನು ಪೂಜೆ ಮಾಡಿ ತದನಂತರ ಅವರು ಪರ್ಯಾಯಕ್ಕೆ ಕೂತ್ಕೊಳ್ಳುವಂಥ ಒಂದು ಪದ್ಧತಿ. ಕೋಟಿ ಗಾಯನ ಕಂಟಕ ಪ್ರಾರಂಭ ಆಗ್ತದೆ. 500 ಜನರಿದೆ ಏಕಕಾಲದಲ್ಲಿ ಆ ಗಾಯನವನ್ನು ಹೇಳುವಂಥದ್ದು. ಬನ್ನಂಜೆ ಅಂತ ಆಗಲಿಕ್ಕೆ ಕಾರಣ ವಿಶೇಷವಾಗಿ ಮಧ್ವಾಚಾರ್ಯರು ಶ್ರೀಕೃಷ್ಣನ ಪ್ರತಿಷ್ಠೆ ಆಗೋಕ್ಕಿಂತ ಮುಂಚೆ ಈ ಕ್ಷೇತ್ರಕ್ಕೆ 2 ಸಲ ಬಂದು ಹೋಗಿದ್ದಾರೆ ಅಂತ. ಕಳೆದ 7 ವರ್ಷಗಳ ಹಿಂದೆ ಶೀರೂರು ಈಗಾಗಲೇ ತೀರಿಕೊಂಡಂಥ ಶೀರೂರು ಸ್ವಾಮಿಗಳು ಒಂದು ದಿವಸ ಬಂದು ನಮಗೆ ಇಲ್ಲಿ ನೀವು ಅನ್ನಪ್ರಸಾದವನ್ನು ಪ್ರಾರಂಭ ಮಾಡಿ ತಾಳೆಕೂಡೆ ದೇವಸ್ಥಾನದವರೆಗೆ ಶಂಕರನಾರಾಯಣದ ಸ್ವತಃ ದೇವರು ನನ್ನ ಬಿಟ್ಟು ಹೋದರು. ಇಲ್ಲಿಂದ ಮಹಾಲಿಂಗೇಶ್ವರ ದೇವರು ನನ್ನನ್ನು ಅನಂತೇಶ್ವರ ದೇವಸ್ಥಾನದವರೆಗೆ ಬಿಟ್ಟರು ಅಂತ ಹೇಳಿ ಸಣ್ಣ 3 ವರ್ಷದ ಮಗು ಇರುವಾಗ ಹೇಳ್ತಾರಂತೆ. ಭಗವದ್ಭಕ್ತರೇ, ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಂಭ್ರಮ ಸಡಗರದ ಗಳಿಗೆ ಇದೇ ಏಪ್ರಿಲ್ 16ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ನಡೀಲಿಕ್ಕಿರುವಂಥದ್ದು. ಭಗವದ್ಭಕ್ತರೇ, ಎಲ್ಲ ರೀತಿಯಾಗಿರುವಂಥ ಕ್ಷಣಗಳನ್ನು ಗಮನಿಸ್ತಾ ಇದ್ದಾಗಲೇ ಭಗವಂತನ ವಿಶೇಷವಾಗಿರುವಂಥ ಕೃಪಕಟಾಕ್ಷಕ ಪಾತ್ರ ಆಗುವಂಥದ್ದು ನಮಗೆ ಗಮನಿಸುವಂಥದ್ದು ಬ್ರಹ್ಮಕಲಶೋತ್ಸವ ಅಂತ. ಯಾಕಂದರೆ ಭಗವದ್ಭಕ್ತನೆಲ್ಲರೂ ಸೇರ್ತಾ ಹೋಗ್ತಾನೆ. ಆ ಮೂಲಕವಾಗಿ ದೇವರ ವಿಶೇಷವಾಗಿರುವಂಥ ಪ್ರಸನ್ನವಾಗಿರುವಂಥ ಕಾಲದಲ್ಲಿ ಅನುಗ್ರಹ ಸಿಗ್ತಾ ಹೋಗ್ತದೆ ಅಂತೇಳಿ ಗಮನಿಸ್ತಾ ಹೋಗ್ತೇವೆ. ಹಾಗಾಗಿ ಈ ಅನುಗ್ರಹ ಸಿಗಬೇಕು ಅಂತ ಹೇಳಿದಾಗ ಅಲ್ಲೆಲ್ಲಿನ ಬೇರೆ ಬೇರೆ ರೀತಿಯಾಗಿರುವಂಥ ವಿಷಯಗಳು ಅಥವಾ ಅಲ್ಲಿಯ ಜೀರ್ಣೋದ್ಧಾರ ಪ್ರಕ್ರಿಯೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಸಾಧ್ಯವಾಗ್ತಾ ಹೋಗ್ತದೆ. ಹಾಗಾಗಿ ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ನಮಗೆ ನೀಡಲಿಕ್ಕಿದ್ದಾರೆ. ರಮೇಶ್ ಅಂಚಂದ್ರೆ ಅದೇ ರೀತಿಯಾಗಿ ನಾವು ವಿಶೇಷ ಗಮನಿಸುವಂಥದ್ದು 15ನೇ ತಾರೀಕಿನಿಂದ 20ನೇ ತಾರೀಕಿನೊಳಗೆ ವಿಜೃಂಭಣೆಯ ಕಾರ್ಯಕ್ರಮ ಬ್ರಹ್ಮಕಲಶೋತ್ಸವದಲ್ಲಿ ನಡೀಲಿಕ್ಕಿರುವಂಥದ್ದು. ಹಾಗಾಗಿ 15ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ಏನೆಲ್ಲ ರೀತಿಯ ಕಾರ್ಯಕ್ರಮಗಳಿದೆ, ಭಗವದ್ಭಕ್ತರು ವಿಶೇಷವಾಗಿ ಯಾಕಂದರೆ 8 ಮಾಗಣಿಗೆ ಸೇರಿದಂಥ ವಿಶಿಷ್ಟವಾಗಿರುವಂಥ ಕ್ಷೇತ್ರ. ಭಗವದ್ಭಕ್ತರ ಸಹಕಾರ ಯಾವ ರೀತಿಯಾಗಿದೆ? ಈಗಾಗಲೇ ನಮ್ಮ ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ 1-2 ತಿಂಗಳಿಂದ ನಾವು ತಯಾರಿಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಪ್ರಾಯಶಃ ನಮ್ಮ ಈ ದೇವಸ್ಥಾನದ ಭಕ್ತರು ಈ ಜಿಲ್ಲೆಯ ಭಾಳಷ್ಟು ದೊಡ್ಡ ಕೊಡುಗೈ ದಾನಿಗಳಾದಂಥ ಸನ್ಮಾನ್ಯ ಡಾಕ್ಟರ್ ಜಿ ಶಂಕರ್ ಅವರ ನೇತೃತ್ವದಲ್ಲಿ ಬಹಳ ದೊಡ್ಡ ಹಸಿರು ಹೊರೆಕಾಣಿಗೆ ಬರುವಂಥದ್ದು 15ನೇ ತಾರೀಕಿಗೆ ಜೋಡುಕಟ್ಟೆಯಿಂದ ರಾಜ ರಸ್ತೆಯಾಗಿ ಮಾರ್ಗವಾಗಿ ನಾವು ಬನ್ನಂಜೆಗೆ ಬರಲಿಕ್ಕಿದ್ದೇವೆ. 200ಗಿಂತ ಹೆಚ್ಚು ಹೊರೆಕಾಣಿಕೆ ಬರುವಂಥದ್ದು. ಅದರಲ್ಲಿ ಏನಂತ ಹೇಳಿದರೆ ನಮ್ಮ ದೇವಸ್ಥಾನಕ್ಕೆ ಏನೆಲ್ಲ ಬೇಕು, ಆಹಾರ ಪದ್ಧತಿ, ಆಹಾರ ವಸ್ತುಗಳು ಏನು ಬೇಕು ಅದನ್ನೇ ನಾವು ತುಂಬಿಸಿಕೊಡುವಂಥದ್ದು, ಭಕ್ತರಿಗೆಲ್ಲ ಅಡ್ವಾನ್ಸ್ ಹೇಳಿ ಅವರ ಆ ಮುಖಾಂತರ ತರುವಂಥದ್ದು. ಸೊ ಅದರಲ್ಲಿ ಒಂದಷ್ಟು ಹಣದ ಭಾರ ಅಥವಾ ನಮಗೇನು ದುಡ್ಡಿನ ಅವಶ್ಯಕತೆ ಇರುವಂಥದ್ದು ಏನಿದೆ ಅದು ಆರ್ಥಿಕ ಹೊರೆ ಆಗದ ರೀತಿಯಲ್ಲಿ ಅದರಲ್ಲೇ ಹೊರೆಕಾಣಿಕೆ ಬರುವಂಥದ್ದು ಒಂದು. ಇದರಲ್ಲಿ ಭಾಳಷ್ಟು 8 ಮಾಗಣೆಯ ಮತ್ತು ನಮ್ಮ ಉಡುಪಿ ಆಸುಪಾಸಿನ ಧರ್ಮಸ್ಥಳ ಗ್ರಾಮಾಭಿನಯದವರು, ಬ್ರಾಹ್ಮಣ ಸಮಾಜದವರು, ಬೇರೆ ಬೇರೆ 8 ಮಾಗಣೆಯವರು, ಉಡುಪಿ ನಗರದ ಭಾಗದ ಉದ್ಯಮಿಗಳು ಭಾಳಷ್ಟು ನಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಂದ ಈ ಹೊರೆಕಾಣಿಕೆ ಬಂದ ದಿವಸದಿಂದ 16ನೇ ತಾರೀಕಿಗೆ ನಾವು ಬೆಳಿಗ್ಗೆ 10:30 ಗಂಟೆ ನಂತರ ಬೆಳಿಗ್ಗೆ ನಮ್ಮ ಕೋಟಿ ಗಾಯನ ಕಂಟಕ ಪ್ರಾರಂಭ ಆಗ್ತದೆ. 500 ಜನರಿದೆ ಏಕಕಾಲದಲ್ಲಿ ಆ ಗಾಯನವನ್ನು ಹೇಳುವಂಥದ್ದು. ಇಲ್ಲಿಂದ ಪ್ರಾರಂಭ ಆದ ದಿನ ಅದೇ ದಿವಸ ರಾಘು ಮಾಸ್ಟ್ರು ಇದೆ. ಮತ್ತು ವಿಶೇಷವಾಗಿ 20ನೇ ತಾರೀಕಿಗೆ ಬ್ರಹ್ಮಕಲಶೋತ್ಸವ ದಿವಸ ಜಗದೀಶ್ ಪುತ್ತೂರವರ ಕಾರ್ಯಕ್ರಮ ನಡೀತದೆ. ಆ ನಂತರ ಮೆಹಂದಿ ಕಾರ್ಯಕ್ರಮ ಇದೆ, ರಂಗೋಲಿ ಸ್ಪರ್ಧೆ ಇದೆ, ಮಕ್ಕಳಿಗೆ ಬೇಕಾದಂಥ
ಚಿತ್ರ ಸ್ಪರ್ಧೆ ಮಾಡುವಂಥ ಕಾರ್ಯಕ್ರಮಗಳಿವೆ. ಚಿತ್ರಕಲೆ ಅಂದರೆ ಮಕ್ಕಳಿಗೆ ಒಂದು ರೀತಿ ಪ್ರೇರಣೆ ಕೊಡುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ಇಂಥ ಅನೇಕ ಹಲವಾರು ಕಾರ್ಯಕ್ರಮ ಇದೆ. ಇದು ಈ 5 ದಿನದ ವಿಜೃಂಭಣೆಯ ಬ್ರಹ್ಮಕಲಶೋತ್ಸವಕ್ಕೆ ಉಡುಪಿಯ ಎಲ್ಲ ನಾಗರಿಕರು, ಎಲ್ಲ 8 ಮಾಗನೆಯ ಭಕ್ತರು, ಈ ಮಾಲಿಂಗೇಶ್ವರ ದೇವರಿಗೆ ಭಾಳಷ್ಟು ಲಕ್ಷಗಟ್ಟಲೆ ಜನ ಭಕ್ತರಿದ್ದಾರೆ. ನಾವು ಈ ಭಕ್ತರನ್ನೆಲ್ಲ ಸೇರಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕು ಎಂಬ ನಮ್ಮ ಏನು ಸಂಕಲ್ಪ ಇದೆ, ನಿಲುವಿದೆ. ಇದಕ್ಕೆ ಸಹಕಾರ ಕೊಡಬೇಕು. ಈ ನಿಟ್ಟಿನಿಂದ ಈ ದೇವಸ್ಥಾನಕ್ಕೆ ಏನು ಭೂಮಿಯ ಕೊರತೆ ಇದೆ ಇದನ್ನು ನೀಗಿಸಲಿಕ್ಕೆ ನಾವು ಬೇರೆ ಬೇರೆ ಸರ್ಕಸ್ಗಳನ್ನು ಮಾಡ್ತಾಯಿದ್ದೇವೆ. ವಿಶೇಷವಾಗಿ ನಾವು 5,000 ಭಕ್ತರಿಗೆ ಕಾಣಿಕೆ ಡಬ್ಬವನ್ನು ವಿತರಣೆ ಮಾಡಬೇಕು. ಅಂದರೆ ಈ 1 ವರ್ಷ ಬಿಟ್ಟು ನಾಡಿನ ಇನ್ನೊಂದು ಏಪ್ರಿಲಿಗೆ ಹಣವನ್ನು ಹಿಂದೆ ತಿರುಗಿಸುವಂಥದ್ದು. ಆ ಮುಖಾಂತರ ಒಂದು 5,000 ಭಕ್ತರಿಗೆ ಡಬ್ಬಿಯನ್ನು ಕೊಟ್ಟರೆ 50 ಲಕ್ಷ ರೂಪಾಯಿ ನಮಗೆ ಸಂಗ್ರಹ ಆಗ್ತದೆ. ಈ ಒಂದು ಭೂಮಿಯ ದೇವರಿಗೆ ಅರ್ಪಣೆ ಮಾಡುವುದರಲ್ಲಿ ಜನರ ಕೂಡ ಪಾಲ್ವಿಕೆ, ಪುಣ್ಯದ ಕೆಲಸದಲ್ಲಿ ಜನರು ಕೂಡ ಭಕ್ತರು ಕೂಡ ಪಾಲ್ಗೊಳ್ಳಬೇಕು ಎಂಬುದು ನಮ್ಮದು ಸಂಕಲ್ಪ. ನಮ್ಮ ಸಂಕಲ್ಪ ಏನು ಮಾಡಿದೆ, ನಾವು ಸಮಿತಿಯವರು ನಾವೆಲ್ಲ ಸೇರಿ ಇದಕ್ಕೆ ಮಹಾಜನತೆಯ ಸಂಪೂರ್ಣ ಸಹಕಾರವನ್ನು ನಾವು ಯಾಚಿಸ್ತಿದ್ದೇವೆ. ಖಂಡಿತವಾಗಿ ಡಾಕ್ಟರ್ ಜಿ ಶಂಕರ್ ಅವರು ಇದ್ದಾರೆ ಅಂತ ಹೇಳಿದ ಕೂಡಲೇ ಯಾವುದೇ ಕಾರಣಕ್ಕೆ ಭಯ ಪಡೋದು ಬೇಡ. ಯಾಕಂದರೆ ಭಕ್ತಾದಿಗಳೆಲ್ಲರೂ ಕೂಡ ಸಹಕಾರ ಮಾಡ್ತಾರೆ. ಯಾಕಂತ ಹೇಳಿದರೆ ಅವರಿದ್ದಾರೆ, ಅವರ ವಿಶೇಷವಾಗಿರೋ ಸಹಕಾರಕ್ಕೆ ಅದರೊಟ್ಟಿಗೆ ನಿಮ್ಮೆಲ್ಲರ ವಿಶೇಷವಾಗಿರುವಂತಹ ಮನಸ್ಥಿತಿಗಳಿಗೂ ಕೂಡ ಖಂಡಿತವಾಗಿ ಅವರೆಲ್ಲರ ಸಹಕಾರ ಆಗ್ತದೆ. ಆ ಮೂಲಕವಾಗಿ ಭಗವದ್ಭಕ್ತರೇ 15ನೇ ತಾರೀಕಿನಿಂದ 20ನೇ ತಾರೀಕಿನ ನಡೆಯುವಂಥ ವಿಜೃಂಭಣೆಯ ಬ್ರಹ್ಮಕಲಶೋತ್ಸವ ಮಾತ್ರವಲ್ಲದೆ ತಮ್ಮೆಲ್ಲ ರೀತಿಯಾಗಿರೋ ವಿಶೇಷವಾಗಿರುವಂತಹ ಸಹಕಾರದೊಂದು, ಯಾಕಂದರೆ ಪ್ರತಿಯೊಬ್ಬರು ಕಾಣಿಕೆ ಡಬ್ಬಿ ಕೊಂಡು ಹೋದಾಗ ಆ ಮೂಲಕವಾಗಿ ದೇವನಿಗೆ ನಮ್ಮ ಮನೆಯಲ್ಲೇ ಒಂದು ಕಾಣಿಕೆಯ ಮೂಲಕವಾಗಿ ಆ ಕಾಣಿಕೆ ಡಬ್ಬಿಗೆ ಹಣ ಹಾಕಿದಾಗ ದೇವನ ಅನುಗ್ರಹ ಆಗ್ತದೆ ಅಂತ ಹೇಳೋ ವಿಶಿಷ್ಟ ಕಲ್ಪನೆಗಳನ್ನು ನಾವು ಗಮನಿಸ್ತಾ ಹೋದೆವು. ಅದರೊಟ್ಟಿಗೆ ಭೂದಾನ ಮಾಡುವಂಥ ವಿಶಿಷ್ಟವಾಗಿರುವಂಥ ಒಂದು ಪರಿಕಲ್ಪನೆ, ಅದರೊಟ್ಟಿಗೆ ಎಲ್ಲ ರೀತಿಯಾಗಿರೋ ಭಗವದ್ಭಕ್ತರು ಕೂಡ ಬ್ರಹ್ಮಕಲಶೋತ್ಸವದ ಸಮಯದಲ್ಲೂ ಕೂಡ ಪಾಲ್ಗೊಳ್ಳಬೇಕಾಗ್ತದೆ. ಸ್ವಯಂ ಸೇವಕರಾಗಿ ಹೇಗೆ ಪಾಲ್ಗೊಳ್ಳಿ, ಏನೆಲ್ಲ ರೀತಿ ವಿಶೇಷವಾಗಿರುವಂಥ ಕೈಗಾರಿಯನ್ನು ಭಗವದ್ಭಕ್ತರೇ ಸ್ವಯಂ ಪ್ರೇರಿತವಾಗಿ ಮಾಡಲಿ ಅಂತ ತಿಳಿಸ್ತವೆ. ಈಗಾಗಲೇ ನಮ್ಮ ಉಡುಪಿಯ ಒಬ್ಬರು ಮಹಾ ಉದ್ಯಮಿಗಳಂಥ ಹರಿಯಪ್ಪ ಕೋಟೆನ್ರವರ ನೇತೃತ್ವದಲ್ಲಿ ನಾವು ಒಂದು ದೊಡ್ಡ ಸಮಿತಿಗಳನ್ನು ಮಾಡಿ ಬಂದಂಥ ಭಕ್ತರಿಗೆ ಯಾವುದೇ ರೀತಿಯ ಅನ್ನ ಪ್ರಸಾದದಲ್ಲಿ ತೊಂದರೆ ಆಗಬಾರ್ದು ಎಂಬ ಅವರ ನೇತೃತ್ವದಲ್ಲಿ ಒಂದು ಸಮಿತಿಗಳನ್ನು ಮಾಡಿದ್ದೇವೆ. ಅದೇ ರೀತಿ ಇಲ್ಲಿ ಸ್ವಯಂ ಕಾರ್ಯಕರ್ತರಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯವರ ಸಂಘಟನೆಯವರ ಜೊತೆಗೆ ನಾವು ಸಂಪರ್ಕ ಮಾಡಿ ಅವರೊಟ್ಟಿಗೆ ಸಭೆಗಳನ್ನು ಮಾಡಿ ಒಂದಿಷ್ಟು ಬಂದಂಥ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗ್ಬೋದು, ಕೊರತೆ ಆಗಬಾರೋ ನಿಟ್ಟಿನಿಂದ ಅವರ ಒಂದು ಸಂಘಟನೆಯನ್ನು ನಾವು ಪಡ್ಕೊಂಡಿದ್ದೇವೆ. ಅದೇ ರೀತಿ ಈ ವಿಶೇಷವಾಗಿ ಈ ಆಚಾರ ವಿಚಾರ ಈ ದೇವಸ್ಥಾನದ ಒಳಗೆ ನಡೆಯುವಂತಹ ಬ್ರಾಹ್ಮಣರ ಕೆಲಸ ಏನಿದೆ, ವೈದ್ಯಕೀಯ ಕೆಲಸ ಏನಿದೆ, ಅದನ್ನು ಒಂದು ಬ್ರಾಹ್ಮಣರ ಸಂಘದಿಂದ ಅವರ ಮುಖಾಂತರ ಒಂದಷ್ಟು ಕಾರ್ಯಕರ್ತರು ನಮಗೆ ಬಂದು ಸಹಕಾರವನ್ನು ಮಾಡ್ತಾರೆ. ವಿಶೇಷವಾಗಿ ಈ ಬನ್ನಂಜೆ ಗಣೇಶೋತ್ಸವ ಸಮಿತಿಯವರು ಅವರು ಕೂಡ ಇವತ್ತು ಅವರದ್ದೇ ಆದ ತಂಡಗಳ ಮುಖಾಂತರ ಇವತ್ತು ಈ ಪುಣ್ಯದ ಕೆಲಸದಲ್ಲಿ ಅವರು ಕೂಡ ಸೇರಿಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ವ್ಯವಸ್ಥಾನ ಸಮಿತಿಯ 9-10 ಜನ ಸದಸ್ಯರಿದ್ದಾರೆ. ಅವರನ್ನು ಕೂಡ ಭಾಳಷ್ಟು ಬೇರೆ ಬೇರೆ ಜವಾಬ್ದಾರಿಗಳಿಗೆ ಬೇರೆ ಸಮಿತಿಗಳನ್ನು ಮಾಡುವಂಥ ಸ್ವಚ್ಛತೆ ಇರ್ಬೋದು, ನಗರ ಅಲಂಕಾರ ಇರ್ಬೋದು, ಅಡುಗೆ ಇರ್ಬೋದು, ಅಥವಾ ಬಂದಂಥ ಭಕ್ತರಿಗೆ ನೀರಿನ ವ್ಯವಸ್ಥೆ ಇರ್ಬೋದು, ಪಾನೀಯ ವ್ಯವಸ್ಥೆ, ಇದಕ್ಕೆಲ್ಲ ಬೇರೆ ಬೇರೆ ಸಮಿತಿಗಳನ್ನು ಮಾಡೋ ಮುಖಾಂತರ ಒಂದು ಇಷ್ಟು ಕೆಲಸವನ್ನು ನಾವು ಮಾಡಿದ್ದೇವೆ. ಎಲ್ಲ ಮಾಡಿ ಆಗಿದೆ ಅಂತ ನಾವು ಹೇಳಲಿಕ್ಕೆ ಹೋಗುವುದಿಲ್ಲ. ಇನ್ನಷ್ಟು ಕೆಲಸ ಇನ್ನು ಹತ್ತಿರ ದಿನ ಬರುವಾಗ ಇನ್ನಷ್ಟು ನಮಗೆ ಜವಾಬ್ದಾರಿ ಹೆಚ್ಚಿಸ್ತದೆ. ನಾನು ಒಟ್ಟಾರೆಯಾಗಿ ಇಷ್ಟು ಹೇಳೋದು, ನಮ್ಮ 8 ಮಾಗಣೆ ಮತ್ತು ಉಡುಪಿ ನಗರದ ಭಕ್ತರು ನಾವೆಲ್ಲರೂ ಸೇರಿ ಈ ಪುಣ್ಯದ ಈ ಬ್ರಹ್ಮಕಲಶೋತ್ಸವ ಕೆಲಸದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡುವ. ಆ ಮುಖಾಂತರ ಈ ಎದುರಿರುವ ಭೂಮಿಯನ್ನು ಖರೀದಿಸಲಿಕ್ಕೆ ತಾವೆಲ್ಲರೂ ಸಹಕಾರವನ್ನು ಮಾಡೋದು. ಈ ಪುಣ್ಯದ ಕೆಲಸ, ಭೂದಾನದ ಕೆಲಸದಲ್ಲಿ ಪುಣ್ಯದ ಕೆಲಸ ಅವೆಲ್ಲ ಭಾಗಿದಾರ ಆಗಬೇಕು ಅಂತೇಳಿ ಪದೇ ನಾವು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇವೆ. ನಾಳ್ದು 16ನೇ ತಾರೀಕಿಂದ 24ವರೆಗೆ ಬ್ರಹ್ಮಕಲಶೋತ್ಸವ ಸಂಭ್ರಮ. ಇಡೀ ದೇಶದಾದ್ಯಂತ ಮಹಾಲಿಂಗೇಶ್ವರ ದೇವರ ಭಕ್ತಾಭಿಮಾನಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಕರೆಯೋಲೆ ಸಂಚಾಲಕರ ಮೂಲಕ. ಹೌದು. ಈಗಾಗಲೇ 15ರಿಂದ ಪ್ರಾರಂಭ ಆದಂಥ ಈ ಭವ್ಯವಾದ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲ ಜಿಲ್ಲೆಯ ಭಕ್ತರು, ವಿಶೇಷವಾಗಿ ಮಹಾಲಿಂಗೇಶ್ವರ ದೇವರ ಭಕ್ತರು ಯಾರಿದ್ದಾರೆ ತಾವೆಲ್ಲರೂ ಬಂದು ಇದು ನಮ್ಮ ಬ್ರಹ್ಮಕಲಶೋತ್ಸವ ಎಂಬ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು.
ನಮ್ಮ ಈ ಪುಣ್ಯದ ಕೆಲಸದಲ್ಲಿ ಎಲ್ಲ ಭಕ್ತರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇದು ನಮ್ಮ ಬ್ರಹ್ಮ ಕಲಶೋತ್ಸವ ಎಂಬ ರೀತಿಯಲ್ಲಿ ತಾವೆಲ್ಲರೂ ಸಹಕಾರವನ್ನು ನೀಡಬೇಕು ಅಂತ ಹೇಳುತ್ತಾ, ವಿಶೇಷವಾಗಿ ಮಹಾಲಿಂಗೇಶ್ವರ ದೇವರ ಪುಣ್ಯಕ್ಕೆ ತಾವೆಲ್ಲ ಭಾಗಿದಾರರಾಗಬೇಕು ಅಂತ ಹೇಳುತ್ತಾ, ಇಂಥ ಒಂದು ಸುಂದರ ಕೆಲಸಕ್ಕೆ ತಾವೆಲ್ಲರೂ ಸಾಕ್ಷೀಭೂತರಾಗಿ, ಕಾರ್ಯಕರ್ತರಾಗಿ, ಭಕ್ತರಾಗಿ ಈ ಒಳ್ಳೆಯ ಕೆಲಸವನ್ನು ಯಶಸ್ವಿ, ಈ ಬ್ರಹ್ಮಕಲಶೋತ್ಸವವನ್ನು ಯಶಸ್ವಿ ಮಾಡಿ ಕೊಡಬೇಕು ಅಂತೇಳಿ ತಮ್ಮ ಹತ್ರ ಕಳಕಳಿಯವೇ ವಿನಂತಿ ಮಾಡ್ತಿದ್ದೆ. ಖಂಡಿತವಾಗಿಯೂ ರಮೇಶ್ ಕಾಂಚನ್ ಅವರು ಬ್ರಹ್ಮಕಲಶೋತ್ಸವ ಸಮಿತಿಯ ಸಂಚಾಲಕರ ಮೂಲಕವಾಗಿ ನಿಮಗೆ ತಿಳಿಸ್ತಾ ಹೋದರು. ಎಲ್ಲರೂ ಪಾಲ್ಗೊಂಡು ದೇವರ ವಿಶೇಷವಾಗಿರುವಂಥ ಸೇವೆಗಳಿಗೆ ನಾವೆಲ್ಲರೂ ಕೂಡ ಸಹಕರಿಸುವ ಮೂಲಕವಾಗಿ ದೇವರ ಕೃಪಕಟಾಕ್ಷಕ ಪಾತ್ರರಾಗಿ, ಆ ಮೂಲಕವಾಗಿ ದೇವರ ವಿಶೇಷವಾಗಿರುವಂಥ ಅನುಗ್ರಹ ಪಡ್ಕೊಳ್ಳಿ ಅಂತ ಹೇಳುವಂಥ ವಿಶೇಷ ವಿನಂತಿ ಮಾಡಿದ್ದಾರೆ. ವಿನಂತಿ ಮಾಡೋದು ಮಾತ್ರ ಅಲ್ಲ, ಭಕ್ತಾದಿಗಳೇ, ವಿಶೇಷವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥ, ಯಾಕಂತ ಹೇಳಿದರೆ ಬೇರೆ ಬೇರೆ ರೀತಿಯಾಗಿರೋ ಒಂದು ಉದ್ಯಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದರೂ ಕೂಡ ದೇವರ ಸೇವೆ ಬ್ರಹ್ಮಕಲಶೋತ್ಸವ ಸಮಿತಿಯಲ್ಲಿದ್ದರೂ ಕೂಡ ಯಾವುದೇ ಕಾರಣಕ್ಕೂ ನಾನು ಸಮಿತಿಯಲ್ಲಿದ್ದೇನೆ, ಕೇವಲ ಸಮಿತಿಯಲ್ಲಿ ಇರುವುದು ಮಾತ್ರ ಅಲ್ಲಿ ಸೇವೆ ಮಾಡಬೇಕು. ಪ್ರತಿದಿನವೂ ಕೂಡ ಅಮ್ಮನ ಭಗವಂತನ ಪ್ರದೇಶಕ್ಕೆ ಬರ್ತಾರೆ. ಆ ಪ್ರದೇಶಕ್ಕೆ ಬಂದು ಏನೆಲ್ಲ ಆಗ್ತದೆ ಅಂತೇಳಿ ಗಮನಿಸ್ತಾ ಹೋಗ್ತಾರೆ. ಅಲ್ಲಿರುವಂಥ ಎಲ್ಲ ರೀತಿಯಾಗಿರುವಂಥ ವ್ಯವಸ್ಥೆಗಳಲ್ಲೂ ಕೂಡ ಅಚ್ಚುಕಟ್ಟಿರಬೇಕು ಅಂತ ಹೇಳುವಂಥ ಆಲೋಚನೆಗಳನ್ನು ಮಾಡ್ತಾರೆ. ಹಾಗಾಗಿ ಇಂತಹ ನಿಷ್ಠೆ ಇರುವಂಥ ವ್ಯಕ್ತಿ ನಿಮಗೆ ಕರೆಹೋಲೆ ಮಾಡಿರುವಂಥದ್ದು. ಹಾಗಾಗಿ ತಾವು ವಿಶೇಷವಾಗಿರುವಂಥ ಕಾಣಿಕೆ ಡಬ್ಬಿಗೆ ಇರ್ಬೋದು ಅಥವಾ ಭೂದಾನಕ್ಕಿರ್ಬೋದು, ಅದರೊಟ್ಟಿಗೆ ಸ್ವಯಂ ಸೇವಕರಾಗಿ ಆದಷ್ಟು ದಿನಗಳು 16ರಿಂದ 20 ತಾರೀಕಿನವರೆಗೂ ಎಲ್ಲ ರೀತಿಯ ಸೇವೆಗಳು ಕೂಡ ನನ್ನ ಮನೆಯ ದೇವರು ಅಂತ ಹೇಳುವ ರೀತಿಯಲ್ಲಿ ಸೇವೆ ಮಾಡಿ ಅಂತ ಹೇಳುವಂತಹ ಅಭೂತಪೂರ್ವವಾಗಿರುವಂಥ ಮಾತುಗಳನ್ನು ಆಡಿದ್ದಾರೆ. ಭಾಳ ಸಂತೋಷ ಆಯಿತು. ವಂದನೆಗಳು. ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿರುವಂತಹ ಜೀರ್ಣೋದ್ಧಾರ ಪ್ರಕ್ರಿಯೆಗೆ, ಅರ್ಥಾತ್ ಈ ದೇವಸ್ಥಾನವನ್ನು ಮತ್ತಷ್ಟು ವಿಸ್ತರಣೆ ಮಾಡಬೇಕು ಅಂತ ದೃಷ್ಟಿಯಿಂದ ಭೂದಾನದ ವಿಶೇಷವಾಗಿರುವಂಥ ಪರಿಕಲ್ಪನೆ ಇರ್ಬೋದು. ಅದರೊಟ್ಟಿಗೆ ಭಗವದ್ಭಕ್ತರ ಮನೆಗೆ ಕಾಣಿಕೆ ಡಬ್ಬಿಯ ವಿತರಣೆ ಮಾಡೋ ಮೂಲಕವಾಗಿ ಭಗವದ್ಭಕ್ತನ ಎಲ್ಲರೂ ಕೂಡ ಕಾಣಿಕೆ ನೀಡುವ ಮೂಲಕವಾಗಿ ದೇವರ ವಿಶೇಷವಾಗಿರುವಂಥ ಕೃಪೆಗೆ ಪಾತ್ರ ಆಗುವಂಥ ಕ್ಷಣವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಬಿ ಮಾಧವ ಪೂಜಾರಿ ಅವರು ಹಾಗೂ ಸರ್ವ ಸದಸ್ಯರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ಭಾಳ ಹೆಮ್ಮೆ ಆಗುವಂಥದ್ದು, ಯಾಕಂತ ಹೇಳಿದರೆ ಆಗಲೇ ಹೇಳ್ತಾ ಹೋದೆವು, ಸುಂದರಮಯವಾಗಿರುವಂಥ ಕ್ಷೇತ್ರ, ಶಾಂತವಾಗಿರುವಂಥ ಕ್ಷೇತ್ರ. ನಗರ ಭಾಗದಲ್ಲಿ ಅದೆಷ್ಟೋ ವಾಹನಗಳು ತೆರಳುತ್ತಾ ಇದ್ದರೂ ಕೂಡ ಒಳಭಾಗದಲ್ಲಿ ನಿಂತಾಗ ಇದೆಲ್ಲೋ ಶಾಂತವಾಗಿರುವಂತಹ ನಿಶ್ಶಬ್ದವಾಗಿರುವಂಥ ಪ್ರದೇಶದಲ್ಲಿ ನಿಂತಿದ್ದೇವಾ ಅಂತ ಹೇಳುವಂಥ ಅನುಭವ ಆಗುವಂಥ ಕ್ಷೇತ್ರ. ಖಂಡಿತವಾಗಿ ಭಗವದ್ಭಕ್ತರೇ, ಮಾಧವ ಪೂಜಾರಿಯನ್ನು ನೋಡ್ತಾ ಇದ್ದೀರಿ. ಸೌಮ್ಯ ಸ್ವಭಾವದವರು, ಯಾವುದೇ ರೀತಿಯಾಗಿರುವಂಥ ಕೆಲಸ ಕಾರ್ಯಗಳು ಸಮಾಜಮುಖಿ ಆಗಿರುವಂಥ ಚಿಂತನೆಗಳಲ್ಲಿರಲಿ, ತನ್ನನ್ನು ತಾಡನ್ನು ತೊಡಗಿಸಿಕೊಳ್ಳುವ ಮೂಲಕವಾಗಿ ಎಲ್ಲವನ್ನು ಕೂಡ ನಿಷ್ಠೆಯಿಂದ ಮಾಡುವಂಥ ವ್ಯಕ್ತಿ. ಹಾಗಾಗಿ ಅವರ ತಂಡವೂ ಕೂಡ ಅವರೊಟ್ಟಿಗೆ ಬಹಳಷ್ಟು ದೊಡ್ಡ ಮಟ್ಟದ ಪರಿಶ್ರಮ ಮಾಡುವ ಕಾರಣವಾಗಿ ಈ ವರ್ಷ ಇಷ್ಟೊಂದು ದೊಡ್ಡ ಮಟ್ಟದ ವಿಜೃಂಭಣೆಯ ಬ್ರಹ್ಮಕಲಶೋತ್ಸವ ಆಗಲಿಕ್ಕೆ ಕಾರಣೀಭೂತರಾಗಿರುವವರು. ಹಾಗಾಗಿ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ, ಪ್ರಾರಂಭದ ಭೂದಾನ ಸೇವೆ, ಈ ಸೇವೆ ಯಾವ ರೀತಿಯಾಗಿ ಭಗವದ್ಭಕ್ತರು ಹೇಗೆ ಭೂದಾನಕ್ಕೆ ಸಹಕರಿಸಲಿ, ಯಾವ ರೀತಿಯಾಗಿ ದೇವರಿಗೆ ಸಲ್ತಾ ಹೋಗ್ತದೆ, ಆ ಮೂಲಕವಾಗಿ ದೇವರ ಅನುಗ್ರಹ ಹೇಗೆ ಸಿಗ್ತಾ ಹೋಗ್ತದೆ. ಪ್ರಪ್ರಥಮವಾಗಿ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ನಾವೇನು ಹೆಚ್ಚಾಗಿ ಮಾತಾಡಲಿಕ್ಕೆ ಏನಿಲ್ಲ, ಹೆಚ್ಚಾಗಿ ಭಕ್ತರಿಗೆ ಇದು ತಿಳಿದಂಥ ವಿಚಾರ. ನಾವು ಸಮಿತಿಯವರು ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಬರುವಂಥ ಏಪ್ರಿಲ್ ತಿಂಗಳಲ್ಲಿ 15ನೇ ತಾರೀಕಿನಿಂದ 20 ತಾರೀಕಿನವರೆಗೆ ಒಂದು ವಿಶೇಷ ಕಾರ್ಯಕ್ರಮ, ಅಂದರೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ 12 ವರ್ಷಗಳಿಗೆ ಆಗುವುದರಿಂದ ಈ ಬಾರಿ ನಮ್ಮ ಈ ಹೊಸ ಸಮಿತಿ ಏನುಂಟು ನಮಗೆ ಆ ಜವಾಬ್ದಾರಿ ಬಂದಿದೆ. ಆದರೂ ಕೂಡ ನಮ್ಮ ಸಮಿತಿಯವರು ಆ ಜವಾಬ್ದಾರಿಯನ್ನು ತಗೊಂಡ್ರೂ ಕೂಡ ಊರ ಎಲ್ಲ ಗಣ್ಯರನ್ನು 8 ಮಾಗಣೆ ಎಲ್ಲ ಭಕ್ತರನ್ನು ಸೇರಿಸಿಕೊಂಡು ನಾವು ಈಗಾಗಲೇ ಬ್ರಹ್ಮಕಲಶೋತ್ಸವ ಸಮಿತಿ ಅನ್ನತಕ್ಕಂಥ ಒಂದು ಸಮಿತಿಯನ್ನು ಮಾಡಿದ್ದೇವೆ. ಆ ಸಮಿತಿಯ ಮೂಲಕ ನಾವು ದೇವಸ್ಥಾನದ ಈ ವೈಭವ, ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ, ಇನ್ನಿತರ ಕಾರ್ಯಕ್ರಮಗಳನ್ನು ಮಾಡಬೇಕು ಎನ್ನತಕ್ಕಂಥ ಒಂದು ಯೋಜನೆ. ಈ ಯೋಜನೆಯಲ್ಲಿ ಪ್ರಾಮುಖ್ಯವಾಗಿ ನಮ್ಮದು ಏನಂತ ಹೇಳಿದರೆ ಭೂದಾನ. ಈ ಭೂದಾನ ಯಾಕೆಂತ ಹೇಳಿದರೆ ತಾವೆಲ್ಲ ಕಂಡುಕೊಂಡ ಹಾಗೆ ಈಗ ಆ ದೇವಸ್ಥಾನ ಅತಿ ಪ್ರಾಚೀನವಾದಂಥ ದೇವಸ್ಥಾನ. ಈ ದೇವಸ್ಥಾನ ಅಂತ ಹೇಳಿದರೆ ನಮ್ಮ ಅನಂತೇಶ್ವರಿ ಬಿಟ್ಟರೆ ಇದು ಬನ್ನಂಜೆ ಮಹಾಲಿಂಗೇಶ್ವರ. ಯಾಕೆಂತ ಹೇಳಿದರೆ ಪರ್ಯಾಯ ಸ್ವಾಮೀಜಿಗಳು ಪರ್ಯಾಯಕ್ಕೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಬಂದು ಈ ಮಹಾಲಿಂಗೇಶ್ವರನನ್ನು ಕಂಡು ಪೂಜೆ ಮಾಡಿ ತದನಂತರ ಅವರು ಪರ್ಯಾಯಕ್ಕೆ ಕೂತ್ಕೊಳ್ಳುವಂಥ ಒಂದು ಪದ್ಧತಿ.
ಇದು ಮಧ್ವಾಚಾರ್ಯರ ಈ ಕ್ಷೇತ್ರಕ್ಕೆ ಬಂದಂಥ ಜಾಗ. ಹಾಗಿರುವಾಗ ಈ ಕ್ಷೇತ್ರದಲ್ಲಿ ಆ ಪಾವಿತ್ರ್ಯತೆ ಅಲ್ಲದೆ ನಾವು ಇಲ್ಲಿ ಬಂದು ಭಕ್ತರಲ್ಲಿ ಏನಾದರೂ ಕೇಳಿಕೊಂಡಾಗ ಮಹಾಲಿಂಗೇಶ್ವರನು ಸೌಮ್ಯದಿಂದ ಅವರ ಕಷ್ಟಗಳನ್ನು ಈಡೇರಿಸುವಂಥ ಈ ಸುಸಂದರ್ಭ. ಮತ್ತೊಂದು ಏನಂತ ಹೇಳಿದರೆ ಜಾಗ, ನಾವು ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಪಾರ್ಕಿಂಗ್ ಜಾಮ್ ಆಗೋದು, ರೋಡಲ್ಲಿ ನಿಲ್ಲುವುದು, ಇಂಥ ಒಂದು ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ನಮ್ಮ ದೇವಸ್ಥಾನದ ಎದುರು ಭಾಗದಲ್ಲಿರುವಂಥ 36 ಸೆಂಟ್ ಜಾಗವನ್ನು ದೇವರಿಗೆ ಭಕ್ತರ ಮೂಲಕ ಸಮರ್ಪಿಸಬೇಕೆನ್ನತಕ್ಕಂಥ ಒಂದು ಮಹತ್ತರವಂಥ ನಮ್ಮದು ಯೋಜನೆ. ನಾವು ಈಗಾಗಲೇ ಜಾಗದವರ ಹತ್ರ ಮಾತಾಡಿ 1,55,00,000ಕ್ಕೆ ಅದನ್ನು ನಾವು ಮಾತುಕತೆ ಮಾಡಿ ಸೆಟ್ಲ್ಮೆಂಟ್ ಮಾಡಿ 50 ಲಕ್ಷವನ್ನು ಈಗಾಗಲೇ ನಾವು ಮುಂಗಡ ಕೊಟ್ಟಾಗಿದೆ. ಇನ್ನು ನಮಗೆ ಒಂದು ನಾಡ್ದು ಜನವರಿ ಒಳಗೆ 1,05,00,000 ಕೊಟ್ಟು ನಾವು ದೇವರಿಗೆ ಸಮರ್ಪಣೆ ಮಾಡುವಂಥ ಒಂದು ಸನ್ನಿವೇಶ. ಈ ಸನ್ನಿವೇಶದಲ್ಲಿ ನಾವು ಹತ್ತಾರು ಯೋಜನೆಗಳನ್ನು ಹಾಕಿದ್ದೇವೆ. ನಾವು ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ 1 ಚದರಡಿಗೆ ಜಾಗ ಯಾರಾದರೂ ಭಕ್ತರು ದೇವರಿಗೆ ಸಮರ್ಪಣೆ ಮಾಡಬೇಕಂತ ಅವರ ಯೋಚನೆ ಇದ್ದರೆ 1 ಚದರಡಿಗೆ 2,000 ರೂಪಾಯಿಯನ್ನು ಕಟ್ಟಿದರೆ ಅವರದ್ದು ಕೂಡ ಒಂದು ಒಳ್ಳೆಯ ಸೇವೆ. ಅದು ಅಲ್ಲದೆ ದೇವಸ್ಥಾನದ ಒಳಗೆ 1,000ರಿಂದ 5,000ವರೆಗಿನ ಕೂಪನ್ಗಳನ್ನು ಹಾಕಿದ್ದೇವೆ. ದೇವರ ಒಳಗೆ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಪುರೋಹಿತರಲ್ಲ ಅವರು ನಾವು ಚೀಟಿ ತೆಗಿತೇವೆ, ನಮ್ಮದೇನು ಕಷ್ಟ ಇದ್ದರೆ ದೇವರು ನಮ್ಮನ್ನು ಕಾಪಾಡಬೇಕು, ಅಲ್ಲದಿದ್ದರೆ ಈ ಭೂದಾನದಲ್ಲಿ ನಮ್ಮದು ಕೂಡ ಒಂದು ಪಾಲು ಬೇಕೆನ್ನತಕ್ಕಂಥ ಆ ಮನದಿಚ್ಛೆಯನ್ನು ಯಾರು ದೇವರಲ್ಲಿ ಬಂದು ಒಳಗೆ ಬೇಡ್ತಾರ ಆವಾಗ ಪುರೋಹಿತರು ಬಂದು ಅವರಿಗೆ ಪ್ರಾರ್ಥನೆಯನ್ನು ಮಾಡಿ ಆ ಚೀಟಿಯನ್ನು ತೆಗಿಲಿಕ್ಕೆ ಹೇಳ್ತಾರೆ. ಆ ಚೀಟಿಯಲ್ಲಿ ಏನಿಲ್ಲ, 1,000ರಿಂದ 5,000 ಅಷ್ಟೇ, 5,000ಗಿಂತ ಮೇಲೆ ಅಂತೂ ಖಂಡಿತ ಹೋಗೋದಿಲ್ಲ. ಆ ಚೀಟಿಯನ್ನು ತೆಗೆದು ಅವರು ದೇವರಿಗೆ ಅದನ್ನು ಸಮರ್ಪಣೆ ಮಾಡಿದರೆ ಅದು ಕೂಡ ಒಂದು ಸೇವೆ. ಅದು ಅಲ್ಲದೆ ನಾವು ಈಗಾಗಲೇ ಕೆಲವು ದಿನಗಳ ಹಿಂದೆ ಒಂದು ಯೋಜನೆ ಹಾಕಿದ್ದೇವೆ, ಕಾಣಿಕೆ ಡಬ್ಬಿ. ಹೆಚ್ಚಿನವರು 1,000 ಕೊಡುವ ತಾಕತ್ತಿದ್ದವರಿದ್ದಾರೆ, 5,000 ಕೊಡುವ ತಾಕತ್ತಿದ್ದವರಿದ್ದಾರೆ, 5 ಲಕ್ಷ ಕೊಡುವ ತಾಕತ್ತಿನವರು ಕೂಡ ಇದ್ದಾರೆ. 1 ಸೆಂಟ್ ಜಾಗಕ್ಕೆ 5 ಲಕ್ಷ ರೂಪಾಯಿ ಕಟ್ಟಿದರೆ ಆ 1 ಸೆಂಟ್ ಜಾಗ ಅವರ ಮೂಲಕ ದೇವರಿಗೆ ಸಮರ್ಪಣೆ, ಈ ರೀತಿಯ ಯೋಜನೆ. ಅದು ಅಲ್ಲದೆ ಅತಿ ಬಡವರು ದೇವಸ್ಥಾನಕ್ಕೆ ಬರ್ತಾರೆ, ಭಕ್ತರು ಬರ್ತಾರೆ, ಅವರಿಗೆ ನಾವು ಏನಾದರೂ ಒಂದು ಕಾಣಿಕೆ ಕೊಡಬೇಕು, ನಮ್ಮಲ್ಲಿ ಇಲ್ಲಲ್ಲ ಈಗ ಒಂದು ಕಾಣಿಕೆ ಕೊಡಬೇಕಂತ ಅವರಿಗೂ ಕೂಡ ಒಂದು ಯೋಜನೆ ಹಾಕಿದ್ದೇವೆ. ಅವರಿಗೆ ಕಾಣಿಕೆ ಡಬ್ಬಿ, ಮನೆಗೆ ಕಾಣಿಕೆ ಡಬ್ಬಿ. ಈ ಕಾಣಿಕೆ ಡಬ್ಬಿಯನ್ನು ಅವರಿಗೆ ಮನೆಗೆ ಕೊಂಡೋದ ಇಲ್ಲಿ ಬಂದು ಅವರು ಪಡ್ಕೊಂಡು ಅವರ ಮೊಬೈಲ್ ನಂಬರನ್ನು ಕೊಟ್ಟು 100 ರೂಪಾಯಿಯನ್ನು ಕೊಟ್ಟು ಅವರು ಪಡ್ಕೊಂಡು ಹೋಗಬೇಕು. ಯಾಕಂತ ದೇವಸ್ಥಾನದ ಡಬ್ಬೆ ಅದು. ನಾವು ಏನು ತಂದಿದ್ದೇವೆ ಅದನ್ನು ನಾವು ಭಕ್ತರಿಗೆ ಕೊಡೋದು. ಆ 100 ರೂಪಾಯಿಯನ್ನು ಕೊಟ್ಟು ಅವರ ಮನೆಗೆ ಕೊಂಡು ಹೋದಾಗ ಅವರು 1 ವರ್ಷದ ಒಳಗೆ ಅವಕಾಶ 10 ರೂಪಾಯಿ, 20 ರೂಪಾಯಿ, 500 ರೂಪಾಯಿ, 100 ರೂಪಾಯಿ ಏನು ಬೇಕಾದ್ರೂ ಹಾಕೋದು ಅವರಿಗೆ, ಯಾವುದು ಅವರ ಮಕ್ಕಳು. ಯಾಕೆಂತ ಹೇಳಿದರೆ ಈ ಕಾಣಿಕೆ ಡಬ್ಬಿಯ ಮೂಲ ಉದ್ದೇಶ ಏನಂತ ಹೇಳಿದರೆ ಮುಂದಿನ ಪೀಳಿಗೆ ಹಿರಿಯರಿಗೆಲ್ಲ ವಿಚಾರ ಗೊತ್ತಿದೆ. ಈ ಮಕ್ಕಳಿಗೆ ಇವರಿಗೆಲ್ಲ ಈ ದೇವಸ್ಥಾನ ಇಂಥದ್ದೆಲ್ಲ ಕಾರ್ಯಕ್ರಮಗಳು ಗೊತ್ತಾಗೋದಿಲ್ಲ. ಅವರಿಗೆ ದೇವರ ಮೇಲೆ ನಂಬಿಕೆ ಬರಬೇಕಾದರೆ ಈ ಮೂಲಕ ಕಾಣಿಕೆ ಡಬ್ಬಿಯ ಮೂಲಕ ಕಾಣಿಕೆಯನ್ನು ಹಾಕಿ 1 ವರ್ಷದ ಬಳಿಕ ಅವರು ತಂದು ಕೊಟ್ಟರೆ ಅದು ಕೂಡ ನಮಗೆ ಜಾಗ ತಗೊಳ್ಳಿಕ್ಕೆ ಅವರ ಮೂಲಕ ಅವರು ಕೂಡ ಒಂದು ಪಾಲ್ದಾರರಾಗ್ತವೆ. ಎಲ್ಲರಿಗೂ ಈ ಕಾಣಿಕೆಯಲ್ಲಿ ಭೂದಾನದಲ್ಲಿ ಎಲ್ಲ ರೀತಿಯಲ್ಲಿ ಎಲ್ಲ ಭಕ್ತರಿಗೆ ಬಂದು ಸೇವೆ ಮಾಡುವಂಥ ಒಂದು ಅವಕಾಶವನ್ನು ನಮ್ಮ ಈ ವ್ಯವಸ್ಥಾಪನಾ ಸಮಿತಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಒಟ್ಟಾಗಿ ನಾವು ಯೋಜನೆಯನ್ನು ಮಾಡಿ ಮೊನ್ನೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ನಾಡೋಜ ಜಿ ಶಂಕರ್ರವರು ಆ ಕಾಣಿಕೆ ಡಬ್ಬೆಯನ್ನು ಉದ್ಘಾಟನೆ ಮಾಡಿದ ಮೇಲೆ ಈಗಾಗಲೇ ನಮಗೆ ನಾವು ಎಣಿಸಿದಕ್ಕಿಂತ ಜಾಸ್ತಿ ಡಬ್ಬೆಗಳು ಹೋಗ್ತಾಯಿವೆ, ನಿರಂತರ ಡಬ್ಬೆಗಳು ಹೋಗ್ತಾಯಿವೆ. ನಮ್ಮದು ಈಗಾಗಲೇ ಯೋಜನೆ ಹಾಕಿದೆ, ಒಂದು 55,000 ಡಬ್ಬೆಗಳು ಹೋದರೆ ನಮಗೆ 50 ಲಕ್ಷ ರೂಪಾಯಿ ಕ್ರೋಢೀಕರಣ ಆಗ್ತದೆ. ಆ 50 ಲಕ್ಷ ರೂಪಾಯಿ ಕ್ರೋಢೀಕರಣ ಆದಾಗ ನಮಗೆ ಜಾಗವನ್ನು ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಭಕ್ತರ ಸಹಕಾರದಿಂದ ಭಕ್ತರ ಮೂಲಕ ಸಮರ್ಪಣೆ ಮಾಡಲಿಕ್ಕೆ ನಮಗೆ ಒಳ್ಳೆಯದಾಗ್ತದೆ. ಈ ರೀತಿಯ ಯೋಜನೆ ನಾವು ಹಾಕಿಕೊಂಡಿದ್ದೇವೆ. ಖಂಡಿತವಾಗಿ ಭಗವದ್ಭಕ್ತರೇ ಭಾಳ ವಿಶೇಷ ಏನು ಅಂತ ಹೇಳಿದರೆ ಅದೆಷ್ಟೋ ರೀತಿಯ ಭಗವದ್ಭಕ್ತರು ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿರ್ಬೋದು. ಬರುವಂಥ ಎಲ್ಲ ರೀತಿಯ ಭಕ್ತಾದಿಗಳಿಗೆ ಗಾಡಿಯೊಂದು ನಿಲ್ಲಿಸಬೇಕು ಅಂತ ಹೇಳಿದಾಗ ಸಮಸ್ಯೆಗೊಳಗಾದದ್ದು ನಮಗೆಲ್ಲರೂ ತಿಳಿದಿರ್ತದೆ. ಇಂಥ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ದೃಷ್ಟಿಯಿಂದ ನಮ್ಮ ವಿಶೇಷ ಸಹಕಾರ ಅರ್ಥಾತ್ ಭಗವದ್ಭಕ್ತರ ವಿಶೇಷ ಸಹಕಾರಕ್ಕೆ ವಿನಂತಿ ಮಾಡ್ತಾ ಇರೋದು. ಯಾಕಂದರೆ ನಾವೇ ಆ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು. ಆ ಮೂಲಕವಾಗಿ ಆ ಭಗವಂತನಿಗೆ ಬಂದಂಥ ಎಲ್ಲ ರೀತಿಯಾಗಿರೋ ಭಗವದ್ಭಕ್ತರು ಒಂದೊಳ್ಳೆ ರೀತಿಯಾಗಿ ಸ್ಥಳಾವಕಾಶವನ್ನು ನೀಡಿದ್ದಾರೆ ಅಂತ ಹೇಳುವಂಥ ಖುಷಿಯ ವಾತಾವರಣ ಇಲ್ಲಿ ಇರಬೇಕು ಅಂತ ಹೇಳಿದಷ್ಟೇ. ಯಾಕಂದರೆ ಇಲ್ಲಿ ವಿಶೇಷವಾಗಿ ಗಣೇಶೋತ್ಸವದ ಕಾರ್ಯಕ್ರಮಗಳು ಕೂಡ ಪ್ರತಿ ವರ್ಷವೂ ಭಾಳ ವಿಜೃಂಭಣೆ ನಡೆಯೋದು, ಜಾತ್ರಾ ಮಹೋತ್ಸವ ಇರೋದು, ಪ್ರತಿಯೊಂದು ನಡೀತಾ ಹೋಗ್ತದೆ. ಹಾಗಾಗಿ ಸಂಭ್ರಮ ಸಮಯದಲ್ಲಿ ಎಲ್ಲ ರೀತಿಯ ಭಗವದ್ಭಕ್ತರಿಗೂ ಕೂಡ ಸ್ಥಳಾವಕಾಶ ಗಾಡಿಗಳನ್ನು ಇಡಲಿಕ್ಕೆ ಇರ್ಬೋದು ಅಥವಾ ಬೇರೆ ಬೇರೆ ರೀತಿ ವಿಷಯಗಳಿಗಿರ್ಬೋದು ಇರಬೇಕು ದೃಷ್ಟಿಯಿಂದ 36
36 ಸೆನ್ಸು ಜಾಗ ಇರುವಂಥದ್ದು. ಹಾಗಾಗಿ ಆ ಎಲ್ಲ ಸೆನ್ಸು ಜಾಗಗಳನ್ನು ಖರೀದಿ ಮಾಡುವ ಮೂಲಕವಾಗಿ ದೇವಸ್ಥಾನಕ್ಕೆ ಮತ್ತಷ್ಟು ರೀತಿ ಜಾಗ ನೀಡಲಿಕ್ಕೆ, ಯಾಕಂದರೆ ಜಾಗ ನೀಡುವವರು ತಯಾರಾಗಿದ್ದಾರೆ, ಪಡ್ಕೊಳ್ಳಿಕ್ಕೆ ನಾವು ತಯಾರಾಗಬೇಕು. ಹಾಗಾಗಿ ಆ ತಯಾರಿಗೋಸ್ಕರವಾಗಿ ವ್ಯವಸ್ಥಾಪನಾ ಸಮಿತಿಯವರು, ಅದರೊಟ್ಟಿಗೆ ಬ್ರಹ್ಮಕಲಶ ಸಮಿತಿಯವರು ಎಲ್ಲರೂ ಕೂಡ ಸಿದ್ಧತೆ ಮಾಡಿದ್ದಾರೆ. ನಮ್ಮಲ್ಲಾಗುವಂತಹ ಸಹಕಾರ ಒಂದು, ಯಾಕಂದರೆ 3 ವಿಭಾಗಗಳ ಮೂಲಕವಾಗಿ ಕೂಪನ್ಗಳನ್ನು ಎತ್ತುವ ಮೂಲಕ ಇರ್ಬೋದು, ಅಥವಾ ನೇರವಾಗಿ ದಾನಗಳನ್ನು ನೀಡುವ ಮೂಲಕ ಇರ್ಬೋದು. ಬಡಬಗ್ಗರಿಗೆ ಕಷ್ಟ ಆಗ್ತದೆ ಹೇಳಿದ್ದಾಗ ಕಾಣಿಕೆ ಡಬ್ಬಿಯನ್ನು ಪಡ್ಕೊಂಡು ಅದಕ್ಕೆ ಒಂದಿಷ್ಟು 10 ರೂಪಾಯಿ, 100 ರೂಪಾಯಿ, 500 ರೂಪಾಯಿ ನಿಮಗಾದಷ್ಟು ಹಣವನ್ನು ನೀವು ನೀಡುವ ಮೂಲಕವಾಗಿ ಮುಂದಿನ ವರ್ಷ ಅಂದರೆ ಮುಂದಿನ ಪ್ರತಿಷ್ಠಾವರ್ಧಂತಿಯ ಸಮಯದಲ್ಲಿ ವಿಶೇಷವಾಗಿ ಆ ದೇವಸ್ಥಾನಕ್ಕೆ ನೀಡುವ ಮೂಲಕವಾಗಿ ದೇವರಿಗೆ ನಾನೊಂದು ರೀತಿಯಲ್ಲಿ ಸೇವೆಯನ್ನು ಮಾಡಿದ್ದೇನೆ ಅಂತ ಹೇಳುವಂತಹ ಆನಂದಪೂರ್ವಕವಾಗಿರುವಂಥ ಕ್ಷಣಗಳನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಎಲ್ಲ ರೀತಿಯ ಕ್ಷಣಗಳನ್ನು ತಿಳಿಸ್ತಾ ಹೋದರೂ ಬ್ರಹ್ಮಕಲಶೋತ್ಸವ ಸಂಭ್ರಮ ಸಡಗರ. ಹಾಗಾಗಿ ಎಲ್ಲ ರೀತಿಯ ಭಗವದ್ಭಕ್ತರಿಗೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಸರ್ವ ಸದಸ್ಯರ ಮೂಲಕವಾಗಿ ವಿಶೇಷವಾಗಿರುವಂಥ ಕರೆಯೋಲೆ. ಪ್ರಾಮುಖ್ಯವಾಗಿ ನಮ್ಮ ವ್ಯವಸ್ಥಾಪನಾ ಸಮಿತಿ ನಮ್ಮದೊಂದು ಕೂಡು ಕುಟುಂಬ ಇದ್ದ ಹಾಗೆ. ಈಗಾಗಲೇ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಪ್ರಭಾಕರ್ ಶೆಟ್ಟಿ ಇದ್ದಾರೆ. ಹಾಗೆ ನಮ್ಮ ಮಹಿಳಾ ಮಣಿ ಸದಸ್ಯೆ ಶ್ರೀಮತಿ ಶಮಿತಾ ಎಸ್ ಭಂಡಾರಿ ಅವರ ಪತಿ ಸತೀಶ್ ಭಂಡಾರಿ ಕೂಡ ಇದ್ದಾರೆ. ಈ ರೀತಿ ನಾವು ಒಟ್ಟಾಗಿ ನಮಗೆ ಬಂದಂಥ ಒಂದು ಅವಕಾಶ, ಇದು 2ನೇ ಬಾರಿ ನಮಗೆ ಬರುವಂಥ ಅವಕಾಶ. ಮೊದಲನೇ ಬಾರಿ ನಮಗೆ ಇದೇ ನಮ್ಮ ಸಮಿತಿಗೆ ಬಂದಂಥ ಅವಕಾಶದಲ್ಲಿ ನಾವು ದೇವಸ್ಥಾನಕ್ಕೆ ಅನ್ನಪ್ರಸಾದವನ್ನು ಪ್ರಾರಂಭ ಮಾಡಿದ್ದೇವೆ. ಕಳೆದ 7 ವರ್ಷಗಳ ಹಿಂದೆ ಶಿರೂರು, ಈಗಾಗಲೇ ತೀರಿಕೊಂಡಂಥ ಶಿರೂರು ಸ್ವಾಮಿಗಳು ಒಂದು ದಿವಸ ಬಂದು ನಮಗೆ ಇಲ್ಲಿ ನೀವು ಅನ್ನಪ್ರಸಾದವನ್ನು ಪ್ರಾರಂಭ ಮಾಡಿ, ಆವಾಗ ದೇವಸ್ಥಾನ ಏಳಿಗೆ ಆಗ್ತದೆ, ಜನ ಬರ್ತಾರೆ, ಭಕ್ತರು ಬರ್ತಾರೆ ಅಂತ ಹೇಳಿದ ಅವರ ಮಾತಿನ ಮೇಲೆಗೆ ನಾವು ಅನ್ನಪ್ರಸಾದವನ್ನು ಪ್ರಾರಂಭ ಮಾಡಿದ್ದೇವೆ. ಅನ್ನಪ್ರಸಾದಕ್ಕೆ ಕೇವಲ ಒಂದು 10,000 ರೂಪಾಯಿ ಭಕ್ತರು ಬಂದು ಇಲ್ಲಿ ಕಟ್ಟಿದರೆ, ಆ ದಿವಸ ಮಧ್ಯಾಹ್ನದ ಅವರು ಯಾವಾಗ ಪ್ರತಿ ಸೋಮವಾರ ಅನ್ನಪ್ರಸಾದ ನಡೆಯುತ್ತದೆ. ಆ ಸಮಯದಲ್ಲಿ ಯಾರಾದರೂ ಭಕ್ತರು ತಾನು ಸೇವೆ ಕೊಡ್ತೇನೆ ಎಂಬುದಾಗಿ ಬಂದರೆ ಈಶ್ವರ ದೇವರು, ಮಹಾಗಣಪತಿ ದೇವರು, ಹಾಗೆ ನಮ್ಮ ಅನ್ನಪೂರ್ಣೇಶ್ವರಮ್ಮ ದೇವರಿಗೆ ಪೂಜೆಯನ್ನು ಮಾಡಿಸಿ ಎಲ್ಲ ಪ್ರಸಾದವನ್ನು ಅವರಿಗೆ ಕೊಡೋದು. ಮಧ್ಯಾಹ್ನದ ಪ್ರಸಾದ ಅವರಿಗೆ ಕೊಟ್ಟು ಅನಂತರ ಅವರು ಅಲ್ಲಿ ಬಳಸಲಿಕ್ಕೆ ಬರಬೇಕು. ಅನ್ನಪ್ರಸಾದವನ್ನು ಅವರು ಭಕ್ತರಿಗೆ ಅವರು ಬಳಸಿದ ಮೇಲೆ ಇಲ್ಲಿ ಅನ್ನಪ್ರಸಾದ ಆಗುವಂಥ ಕಾರ್ಯಕ್ರಮ. ಇದಕ್ಕೆ ನಮಗೆ ಮಾರ್ಗದರ್ಶಕರು ನಮ್ಮ ಶಿರೂರು ಸ್ವಾಮಿಗಳು. ಅದು ಮಾಡಿದ ಮೇಲೆ ನಮ್ಮ ದೇವಸ್ಥಾನ ಏಳಿಗೆ ಆಗ್ತಾ ಹೋಯಿತು. ಭಗವದ್ಭಕ್ತರು ಜಾಸ್ತಿ ಆಯಿತು. ದೇವಸ್ಥಾನ ಸಂಪೂರ್ಣ ಜವಾಬ್ದಾರಿಯನ್ನು ನಾವು ಅಭಿವೃದ್ಧಿ ಮಾಡ್ತಾ ಬಂದಿದ್ದೇವೆ. ಇನ್ನು ನಮ್ಮದು ಯೋಜನೆ ತುಂಬ ಇದೆ. ಈಗ ಪ್ರಾರಂಭಿಕವಾಗಿ ನಾವು ಜಾಗ ಅದನ್ನೇ ಯೋಚನೆ ಮಾಡುವಾಗ ಈ ಕಮಿಟಿಗೆ ನಮಗೆ ನಾವು ಈಗಾಗಲೇ ಬಂದು 1 ವರ್ಷ ಆಗುವುದಷ್ಟೇ. ಬಂದ ಕಮಿಟಿಗೆ ನಮಗೆ 12 ವರ್ಷಗಳಿಗೊಮ್ಮೆ ನಡೆಯುವಂಥ ಬ್ರಹ್ಮಕಲಶೋತ್ಸವದ ಆ ದಿನ ನಮ್ಮ ತಂತ್ರಿಗಳು ನಮ್ಮಲ್ಲಿ ಹೇಳಿದಾಗ ನಾವು ಸಂಪೂರ್ಣದಿಂದ ಅದನ್ನು ಒಪ್ಪಿ ನಾವು ಅದನ್ನು ಮಾಡಬೇಕೆನ್ನತಕ್ಕಂಥ ಒಂದು ಉತ್ಸಾಹದಿಂದ ಬ್ರಹ್ಮಕಲಶೋತ್ಸವ ಸಮಿತಿಯ ಮೂಲಕ ಊರಿನವರೆಲ್ಲ ಸೇರಿಕೊಂಡು 8 ಮಾಗಣೆಯ ಇಲ್ಲಿ ಈ ದೇವಸ್ಥಾನಕ್ಕೆ ನಮಗೆ ಈಗ ಕೇಳಿಕೊಂಡಂತೆ 8 ಮಾಗಣೆ ಸೇರಿಕೊಂಡಿದೆ. ಒಂದು ನಮ್ಮದು ಮೂಡನಂಬೂರು ಬನ್ನಂಜೆ ಆದರೆ ಇನ್ನೊಂದು ನಮಗೆ ಕಿದಿಯೂರು, ಆಮೇಲೆ ಅಂಬಲಪಾಡಿ ಮೂಡುಪಾಲು, ಅಂಬಲಪಾಡಿ ಪಡುಪಾಲು, ಆಮೇಲೆ ಕನ್ನರ್ಪಾಡಿ, ಕಡಕಾರು, ನಿಡಂಬೂರು, ಕುತ್ಪಾಡಿ, ಈ ರೀತಿ 8 ಮಾಗಣೆಯ ಒಂದು ಆ ಊರಿನ ಭಕ್ತರ ಸಹಕಾರ ಇಲ್ಲಿ ನಮಗೆ ಸಿಕ್ಕಿದರೆ ಅಲ್ಲದೆ ದೇವರ ಭಕ್ತರ ಸಹಕಾರ ಸಿಕ್ಕಿದರೆ ಬ್ರಹ್ಮಕಲಶೋತ್ಸವ ಯಶಸ್ವಿಯಾಗಿ ನಡೆಯೋದಕ್ಕೆ ನಮಗೆ ಇದೇ ಇಲ್ಲ, ಯೋಚನೆ ನಮಗಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ನಾವು ಯೋಜನೆಯನ್ನು ಆಗಿದೆ. 5 ದಿನಗಳ ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ. ಪ್ರತಿದಿನ ಭಕ್ತರಿಗೆ ಮಧ್ಯಾಹ್ನದ ಊಟದ ಒಂದು ಪ್ರತಿದಿನ ಇಲ್ಲಿ ಯಾರು ಬರ್ತಾರೆ ಭಕ್ತರು ನಮ್ಮ ಕಾರ್ಯಕ್ರಮ ಪ್ರತಿದಿನ ಮಧ್ಯಾಹ್ನ ಊಟದ ವ್ಯವಸ್ಥೆ. ಅದು ಅಲ್ಲದೆ ಆ ಬ್ರಹ್ಮಕಲಶೋತ್ಸವದ ದಿನ ವಿಶೇಷವಾಗಿ ನಮಗೆ ಈ ಪ್ರತಿ ವರ್ಷ ಕೊಡುವಂಥ ಒಂದು ಪಾಯಸ ಸೇವೆಯನ್ನು ನಮ್ಮ ಕಿದಿಯೂರು ಹೋಟೆಲ್ನ ಮಾಲಕರು, ದೇವರ ಭಕ್ತರಂಥ ಭುವನೇಂದ್ರ ಕಿದಿಯೂರು ಅವರು ಕೊಡ್ತಾ ಇದ್ದಾರೆ. ನಾಡ್ದು ಕೂಡ 25,000 ಜನ ಊಟಕ್ಕೆ 20ನೇ ತಾರೀಕಿನ ದಿವಸ 20ನೇ ತಾರೀಕು ಬ್ರಹ್ಮಕಲಶೋತ್ಸವ ದಿವಸ 25,000 ಜನಕ್ಕೆ ಅನ್ನಪ್ರಸಾದ ಸೇವೆ ನಡೀಲಿಕ್ಕಿದೆ. ಅದಕ್ಕೆ ಹಾಲು ಪಾಯಸ ಅವರದ್ದೇ. ಈ ರೀತಿ 25,000 ಜನ ಹಾಲು ಪಾಯಸ ಅವರದ್ದೇ, ಅವರೇ ಕೊಡೋದು. ಅವರನ್ನು ದೇವರ ದೊಡ್ಡ ಭಕ್ತರು. ಅಲ್ಲದೆ 40 ಚೆಂಡೆ, ಕೇರಳದಿಂದ 40 ಚೆಂಡೆ ಮತ್ತು ಪಂಚವಾದ್ಯಗಳನ್ನು ವ್ಯವಸ್ಥೆಯನ್ನು ಕೂಡ ಅವರೇ ಮಾಡಿದ್ದಾರೆ. ಆ ರೀತಿಯಾಗಿ ಒಂದು ಬರುವಂಥ ಜನಜಂಗುಳಿಗೆ ಆ ಚೆಂಡೆ ವಾದನ ಕೇಳಿ ಆ ದೇವರಿಗೆ ಬ್ರಹ್ಮಕಲಶ ಆಗುದಂತೆ, ಒಂದು ಕಲಶ ಸೇವೆ ಆಗುದಂತೆ ಹೇಳಿದರೆ ಇದು ಬಂದು ನೋಡುವಂಥ ಕ್ಷಣಗಳು, ಆ ಸಮಯದಲ್ಲಿ ಕಣ್ಣಲ್ಲಿ ನೋಡುವಂಥ ಕ್ಷಣಗಳನ್ನು ಆ ಭಕ್ತರು ಪಡ್ಕೊಳ್ಬೇಕು. ಇದು ದೇವರಿಗೆ ಯಾಕಂತ ಹೇಳಿದ್ರೆ ಇಲ್ಲಿ ಪ್ರತಿ ವರ್ಷ ರುದ್ರಯಾಗ ಕೂಡ ನಡೀತಾ ಇದೆ. ಪ್ರತಿ ವರ್ಷ ರುದ್ರಯಾಗ ನಮ್ಮ ಸಮಿತಿಯವರು ಬಂದ ಮೇಲೆ ನಡೀತಾ ಇದೆ. ಹಾಗೆ ಬ್ರಹ್ಮಕಲಶೋತ್ಸವದ ವಿಶೇಷತೆ ಏನಂತ ಹೇಳಿದ್ರೆ ನಮಗೊಂದು ಬಹಳ ಆಸೆ, ಎಲ್ಲರೂ ಸೇರಬೇಕು, ಎಲ್ಲರೂ ಕೈಗೂಡಿದರೆ ಮಾತ್ರ ಈ ಬ್ರಹ್ಮಕಲಶೋತ್ಸವ ಯಶಸ್ವಿ ನಡೀತದೆ. ಹಾಗಿರುವಾಗ ನಾವು 15ನೇ ತಾರೀಕಿಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಜಿ ಶಂಕರ್ ಅವರ ನೇತೃತ್ವದಲ್ಲಿ ಕಿನ್ನಿಮುಲ್ಕೆಯಿಂದ ಹೊರಕಾಣಿಕೆ ಹೊರಲಿಕ್ಕಿದೆ.
200 ವಾಹನಗಳ ಹೊರೆಕಾಣಿಕೆ, 200 ಹಸಿರು ವಾಹನ ಹೊರೆಕಾಣಿಕೆ ಆಗಲೇಬೇಕಂತೇಳಿ ನಿರ್ಧಾರವನ್ನು ಮಾಡಿದ್ದಾರೆ ಅವರು. ಅದಕ್ಕೆ ನಾವು ಎಲ್ಲರೂ ಅದನ್ನು ಕೈ ಜೋಡಿಸಿ ಮಾಡ್ತಾ ಇದ್ದೇವೆ. ಭಾರಿ ದೊಡ್ಡ ಒಂದು ಶೋಭಾಯಾತ್ರೆ ಮೂಲಕ ದೇವಸ್ಥಾನಕ್ಕೆ ಬಂದು ಅದು ಸಹ 15ನೇ ತಾರೀಕಿಗೆ 4 ಗಂಟೆಗೆ ಜೋಡುಗಟ್ಟೆಯಿಂದ ಹೊರಟರೆ 7 ಗಂಟೆಯೊಳಗೆ ಇಲ್ಲಿ ಬರ್ತದೆ. ಆಮೇಲೆ 8 ಗಂಟೆಯಿಂದ ನಮ್ಮ ಕಾರ್ಯಕ್ರಮ ಇಲ್ಲಿ ಪ್ರಾರಂಭ ಆಗ್ತಾ ಇದೆ. ನಿರಂತರ ಒಂದಲ್ಲ ಒಂದು ಎಲ್ಲವೂ ಕೂಡ ನಮ್ಮ ಶಿವನ ವಿಚಾರವಾಗಿರ್ತಕ್ಕಂಥ ಕಾರ್ಯಕ್ರಮಗಳು, ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವಾಗ ಶಿವನ ಏನು ಲೀಲೆಗಳಿವೆ ಅದನ್ನೆಲ್ಲವೂ ನಮ್ಮ ಭಕ್ತರಿಗೆ ತೋರಿಸಿಕೊಡ್ಬೇಕನ್ನತಕ್ಕಂಥ ದೃಷ್ಟಿಯಿಂದ ಈ ರೀತಿಯ ಕಾರ್ಯಕ್ರಮ ನಾವು ಹಾಕಿಕೊಂಡಿದ್ದೇವೆ. ಹಾಗಿರುವಾಗ ನಮ್ಮದು ಒಂದೇ ವಿಚಾರ, ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಈ ಭೂದಾನವು ಕೂಡ ಎರಡೆರಡು ಸೇರಿಕೊಂಡ್ರೆ ಆಗ ಭಕ್ತರಿಗೆ ಎಲ್ಲ ರೀತಿಯ ಅವಕಾಶ ಸಿಗ್ತದೆ ಅಂತಕ್ಕಂಥ ಒಂದು ಭಾವನೆ ನಮ್ಮದು. ಖಂಡಿತ ಎಲ್ಲ ರೀತಿಯಾಗಿರುವಂತಹ ಸೇವೆಗಳನ್ನು ತಾವೆಲ್ಲರೂ ಕೂಡ ಮಾಡೋ ಮೂಲಕವಾಗಿ ದೇವರ ವಿಶೇಷವಾಗಿರೋ ಒಂದು ಅನುಗ್ರಹ ಪಾತ್ರ ಆಗಿದ್ದೇವೆ. ಆ ಮೂಲಕವಾಗಿ ದೇವಸ್ಥಾನಕ್ಕೆ ನಂದೊಂದು ಅಳಿಲ ಸೇವೆ ಆಗಿದೆ ಅಂತ ಹೇಳುವಂಥ ವಿಶೇಷವಾಗಿರುವಂತಹ ವಿನಮ್ರತೆ ನಮ್ಮೆಲ್ಲರಲ್ಲಿ ಇರಲಿ ಅಂತ ಹೇಳುವಂಥ ವಿಶೇಷವಾಗಿರುವಂತಹ ವಿನಂತಿಯನ್ನು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ಮೂಲಕವಾಗಿ ಸರ್ವ ಸದಸ್ಯರು ಕೂಡ ವಿನಂತಿ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಸಹಕಾರ ಮಾಡೋಣ. ವಂದನೆಗಳು. ಭಗವದ್ಭಕ್ತರೇ, ಬನ್ನಂಜೆ ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರ ಪ್ರಕ್ರಿಯೆಯನ್ನು ಗಮನಿಸ್ತಾ ಹೋದೆವು. ಬ್ರಹ್ಮಕಲಶೋತ್ಸವ ಯಾವ ರೀತಿಯಾಗಿ ಜರಗಲಿಕ್ಕಿದೆ ಅಂತ ಗಮನಿಸ್ತಾ ಹೋದೆವು. ಈಗ ನಾವು ವಿಶೇಷವಾಗಿ ಗಮನಿಸಲಿಕ್ಕಿರುವಂಥದ್ದು ದೇವಸ್ಥಾನದ ಇತಿಹಾಸ. ಆಗಲೇ ಹೇಳ್ತಾ ಹೋದೆವು, ದೇವಸ್ಥಾನದ ಒಳಭಾಗಕ್ಕೆ ನೀವು ಬಂದಾಗ ನಿಮಗೆ ಯಾವುದೇ ಕಾರಣಕ್ಕೂ ಇದು ರಸ್ತೆ ಬದಿ, ರಾಜಮಾರ್ಗದ ಬದಿ ಇದೆ ಅಂತ ಹೇಳುವಂಥದ್ದು ತಿಳಿಪಡೆಯುವುದಿಲ್ಲ. ಯಾಕಂದರೆ ಅಷ್ಟು ನಿಶ್ಶಬ್ದವಾಗಿರುವಂಥ ಒಂದು ಪ್ರದೇಶ. ದೇವಸ್ಥಾನವನ್ನು ನೋಡ್ತಾ ಇದ್ದಾಗಲೇ ಶಿಲಾಮಯದ ಮೂಲಕವಾಗಿ ಹಳೆಯ ಶಿಲೆಗಳನ್ನು ಕೂಡ ಗಮನಿಸಲಿಕ್ಕೆ ಸಾಧ್ಯ ಆಗುವಂಥ ವಿಶಿಷ್ಟವಾಗಿರುವಂಥ ತಾಣ. ಹಾಗಾಗಿ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಮಗೆ ನೀಡಲಿಕ್ಕಿದ್ದಾರೆ. ಈ ದೇವಸ್ಥಾನ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂಥ ಮಧುಸೂದನ್ ಉಪಾಧ್ಯಾಯ ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ಭಾಳ ಹೆಮ್ಮೆ ಆಗ್ತಾ ಹೋಗ್ತದೆ ಕ್ಷೇತ್ರದೊಳಗೆ ಬರ್ತಾ ಇದ್ದಾಗಲೇ. ಯಾಕಂದರೆ ಹೊರಭಾಗಕ್ಕೆ ದೇವಸ್ಥಾನ ಗೋಚರ ಆಗದಿದ್ದರೂ ಕೂಡ ಒಳಭಾಗಕ್ಕೆ ಬಂದಾಗ ಇಲ್ಲಿಗೆ ಬರಲೇಬೇಕು ಅಂತ ಹೇಳುವಷ್ಟು ಮಟ್ಟಿಗೆ ಆಕರ್ಷಣೆ ಇರುವಂಥ ಒಂದು ಪ್ರದೇಶ ಕಾಣ್ತಾ ಹೋಗ್ತೇವೆ. ಈ ದೇವಸ್ಥಾನದ ಇತಿಹಾಸ, ದೇವಸ್ಥಾನದಲ್ಲಿರುವಂತಹ ದೇವರು, ದೈವಗಳು ಇರುವಂಥ ವಿಶೇಷವಾಗಿರುವಂಥ ಆ ಕ್ಷೇತ್ರಗಳ ಬಗ್ಗೆ, ಅದರೊಂದಿಗೆ ಇಲ್ಲಿ ನಡೆಯುವಂಥ ಪೂಜಾ ಕೈಂಕರ್ಯಗಳ ಬಗ್ಗೆ ಭಗವದ್ಭಕ್ತರಿಗೆ ಮಾಹಿತಿ. ಶಿವೋ ನಾಮರೂಪಾಭ್ಯಾಂ ಯಾ ದೇವಿ ಸರ್ವಮಂಗಳ ತಯೋ ಸಂಸ್ಮರಣಾತ್ ನಿತ್ಯಂ ಸರ್ವತೋ ಜಯಮಂಗಳಂ. ಹರಶಂಭೋ ಮಹಾದೇವ ವಿಶ್ವೇಶ ಅಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ಪಾರ್ವತೀ ಸಹಿತ ಮಹಾಲಿಂಗೇಶ್ವರ ಸ್ವಾಮಿನಿ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ವಿಶೇಷವಾಗಿ ಬನ್ನಂಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಉಡುಪಿ ಜಿಲ್ಲೆಯ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಒಂದು ಅಂತ. ಸುಮಾರು 8ರಿಂದ 9ನೇ ಶತಮಾನದಲ್ಲಿ ಖರ ಮತ್ತು ರಟ್ಟ ಅಂತ ಇಬ್ಬರು ಪ್ರಸಿದ್ಧ ಶಿವಭಕ್ತರು ಅವರ ಇಷ್ಟಾರ್ಥಕ್ಕೋಸ್ಕರವಾಗಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳುವಂತಹ ನಮಗೆ ಶಾಸ್ತ್ರದಲ್ಲಿ ತೋರಿಬರ್ತದೆ. ವಿಶೇಷವಾಗಿ ಅಳುಪ ರಾಜವಂಶರು ಈ ದೇವಸ್ಥಾನವನ್ನು ಸುಮಾರು ಒಂದು 500 ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಹೇಳುವಂತಹ ವಿಚಾರವೂ ಕೂಡ ನಮಗೆ ಶಿಲಾಶಾಸನ ಇದೆ. ಆ ಶಾಸನದಲ್ಲಿ ತೋರಿಬರ್ತದೆ. ಪಾದೂರು ಗುರುರಾಜ ಭಟ್ರು ಅದರ ಇತಿಹಾಸಕಾರರು ಅವರು ಅದನ್ನು